ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅತಿಥಿ ದೇವೋ ಭವ ಈ ಚಾಪ್ಟರ್ನ ಎಕ್ಸ್ಪ್ಲನೇಷನನ್ನು ನೋಡೋಣ. ಅತಿಥಿ ದೇವೋ ಭವ, ಅತಿಥಿಯನ್ನು ದೇವರಂತೆ ಕಾಣಬೇಕು ಅಂತ ಇದರ ಅರ್ಥ. ಅತಿಥಿ ಅಂದರೆ ಯಾರು? ಗೆಸ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಆದರೆ ಸಂಸ್ಕೃತದಲ್ಲಿ ಅತಿಥಿ ಅಂದರೆ ತಿಥಿ, ಯಾವುದನ್ನೂ ನೋಡದೆ ಬರುವಂಥವ್ರು, ಅನ್ಎಕ್ಸ್ಪೆಕ್ಟೆಡ್ ಗೆಸ್ಟ್ಗಳನ್ನು ಅತಿಥಿ ಅಂತ ಹೇಳ್ತೀವಿ. ಅದೇ ನಮಗೆ ಮುಂಚಿತವಾಗಿ ಹೇಳಿ ಬರುವವರನ್ನು ಅಭ್ಯಾಗತರು ಅಂತ ಕರಿತೀವಿ. ನಮಗೆ ಮುಂಚಿತವಾಗಿ ಹೇಳದೇನೆ ಸಡನ್ನಾಗಿ ಬಂದರೂ ಸಹ ಅವರನ್ನು ದೇವರಂತೆ ನೋಡಿ ಅವರನ್ನು ಚೆನ್ನಾಗಿ ಸತ್ಕಾರ ಮಾಡಬೇಕು ಅನ್ನೋದು ಇದರ ಅರ್ಥ. ಭಾರತೀಯ ಸಂಸ್ಕೃತವು ಅತಿಥೀನಾಂ ನಿತರಾಂ ಮಹತ್ವಂ ಅಸ್ತಿ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿಗಳಿಗೆ, ಗೆಸ್ಟ್ಗಳಿಗೆ ತುಂಬ ಮಹತ್ವವನ್ನು ಕೊಟ್ಟಿದ್ದೀವಿ. ಅತಿಥಿ ದೇವೋ ಭವ ಇತಿ ಉಪನಿಷದಃ ವಚನಂ ಅಸ್ತಿ. ಅತಿಥಿ ದೇವೋ ಭವ ಎನ್ನುವಂಥದ್ದನ್ನು ನಾವು ಉಪನಿಷತ್ತಿನಲ್ಲಿ ನೋಡಬಹುದು. ತೈತ್ರಿಯ ಉಪನಿಷತ್ತು ಅಂತ ಒಂದು ಇದೆ. ಅದರಲ್ಲಿ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸು ಅವರ ಸ್ಟೂಡೆಂಟ್ ಲೈಫನ್ನು ಮುಗಿಸಿ ಮನೆಗೆ ಹೋಗ್ಬೇಕಂದ್ರೆ ಈ ವಿಷಯಗಳನ್ನು ಹೇಳ್ಕೊಡ್ತಾರೆ. ಒಂದು ಫೇಮಸ್ ಕೋಟ್ ಇದೆ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಕೊನೆಯದಾಗಿ ಅತಿಥಿ ದೇವೋ ಭವ. ಇದನ್ನು ತೈತ್ರಿಯ ಉಪನಿಷತ್ತಿನಲ್ಲಿ ನಾವು ನೋಡಬಹುದು. ಅಸ್ಮಾಕಂ ದೇಶೇ ನ ಕೇವಲಂ ಮನುಷ್ಯಾಃ ಅಪಿತು ಅನ್ಯೇ ಪ್ರಾಣಿನಃ ಅಪಿ ಅತಿಥಿರೂಪೇಣ ಪ್ರೀತಿಪಾತ್ರಾಣಿ ಭವಂತಿ. ಅಸ್ಮಾಕಂ ನಮ್ಮ ದೇಶದಲ್ಲಿ ನ ಕೇವಲಂ ಮನುಷ್ಯಾಃ, ಮನುಷ್ಯರು ಮಾತ್ರ ಅಲ್ಲ, ಕೇವಲ ಮನುಷ್ಯರನ್ನು ಮಾತ್ರ ಅಲ್ಲ, ಅಪಿತು ಅನ್ಯೇ ಪ್ರಾಣಿನಃ ಅಪಿ, ಹಾಗೆ ಬೇರೆ ಪ್ರಾಣಿಗಳನ್ನು ಸಹ ಅತಿಥಿಗಳ ರೂಪದಲ್ಲಿ ನಾವು ಪ್ರೀತಿಯಿಂದ ನೋಡ್ತೇವೆ. ಮನೆಗೆ ಯಾವುದೋ ಒಂದು ಹೊಸ ಬೆಕ್ಕು ಅಚಾನಕ್ಕಾಗಿ ಬಂದರೆ ಅದನ್ನು ಪ್ರೀತಿಯಿಂದ ನೋಡ್ಕೊತೀವಿ. ಯಾವುದೋ ಒಂದು ನಾಯಿ ಅಲ್ದಾಡ್ತಾ ಮನೆ ಹತ್ರ ಬಂದಾಗ ಅದಕ್ಕೆ ಊಟ ಕೊಡ್ತೀವಿ. ಈ ರೀತಿಯಾಗಿ ಬರೀ ಮನುಷ್ಯರು ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳನ್ನೂ ನಾವು ಅತಿಥಿಗಳ ಥರ ನೋಡಿಕೊಂಡು ಪ್ರೀತಿಯಿಂದ ಅವರಿಗೆ ಸತ್ಕಾರವನ್ನು ಮಾಡ್ತೇವೆ. ಅತಿಥಿ ಸೇವಾ ಪಂಚಮಹಾಯಜ್ಞೇಶು ಅಂತರ್ಭವತಿ. 5 ಮಹಾಯಜ್ಞಗಳು ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಅತಿಥಿ ಸೇವೆ ಸಹ ಒಂದು. ಪಿತೃಯಜ್ಞ, ಭೂತಯಜ್ಞ, ಹಾಗೆ ದ್ರವ್ಯಯಜ್ಞ, ಇನ್ನೂ 2 ಬರ್ತದೆ. ಅದರಲ್ಲಿ ಅತಿಥಿ ಯಜ್ಞವು ಒಂದು. ಅತಿಥಿ ದೇವೋ ಭವ ಇತಿ ವಚನೇನ ಅತಿಥಿ ಸೇವಾಯಾಹ ಭಾವಃ ಸರ್ವೇಷು ಜಾಗರಿತಃ ಭವತಿ. ಈ ರೀತಿಯಾಗಿ ಹೇಳೋದ್ರಿಂದ ನಮ್ಮಲ್ಲಿ ಅತಿಥಿಗಳನ್ನು ಸೇವೆ ಮಾಡುವಂತಹ ಭಾವನೆ ಯಾವಾಗಲೂ ಜಾಗೃತವಾಗಿರ್ತದೆ. ತಾದೃಶಃ ಕಶ್ಚನ ಪ್ರಸಂಗ ಅತ್ರ ಪಾಠೆ ದರ್ಶಿತಃ. ಆ ರೀತಿಯಾದಂತಹ ಒಂದು ಪ್ರಸಂಗ, ಅತಿಥಿಯನ್ನು ದೇವರಂತೆ ಅಂದರೆ ಸತ್ಕಾರ ಮಾಡುವಂಥದ್ದನ್ನು ಈ ಪಾಠದಲ್ಲಿ ನಾವು ನೋಡಬಹುದು. ಪಂಚಮಹಾಯಜ್ಞಗಳಲ್ಲಿ ಒಂದು ಬ್ರಹ್ಮಯಜ್ಞ ಅಂತ ಬರ್ತದೆ. ಬ್ರಹ್ಮಯಜ್ಞ ಅಂದರೆ ನಮ್ಮ ಹಿಂದಿನ ಋಷಿಗಳನ್ನು ನಾವು ನೆನಪಿಸ್ಕೊಳ್ಳುವಂಥದ್ದು. ಅವರು ಬರೆದಂತಹ ವೇದಗಳನ್ನು ಓದುವಂಥದ್ದು, ಅವರ ಉಪನಿಷತ್ತುಗಳನ್ನು ಹಾಗೆ ಸ್ಮೃತಿಗಳನ್ನೆಲ್ಲ ಓದಿ ತಿಳ್ಕೊಳ್ಳುವಂಥದ್ದು, ಇದು ಅವರನ್ನು ನೆನಪಿಸಿಕೊಳ್ಳುವಂಥದ್ದು ಬ್ರಹ್ಮಯಜ್ಞ ಅಂತ ಆಗ್ತದೆ. ಹಾಗೆ 2ನೇದಾಗಿ ದೇವತಾಯಜ್ಞ ಅಂತ ಬರ್ತದೆ. ಅಲ್ಲಿ ನಾವು ಸಾಮಾನ್ಯವಾಗಿ ದೇವರುಗಳನ್ನು ಕುರಿತು ಪ್ರಾರ್ಥಿಸುವಂತಹ ಯಜ್ಞ ಯಾಗಗಳು ಎಲ್ಲ ಇರ್ತವಲ್ಲ, ಅದನ್ನು ದೇವತಾಯಜ್ಞ ಅಂತ ಕರಿತೇವೆ. ಹಾಗೆ 3ನೇದಾಗಿ ಪಿತೃಯಜ್ಞ ಅಂತ ಬರುತ್ತೆ. ನಮ್ಮ ಹಿರಿಯರಿಗೆ ಒಂದು ಅವರನ್ನು ನೆನಪಿಸುವಂತಹ ದಿನಗಳು, ಬಹುಶಃ ತಿಥಿ ಅಥವಾ ವೈದಿಕ ಅಂತ ಹೇಳ್ತೀವಿ, ಪಿತೃಪಕ್ಷ ಅಂತ ಹೇಳ್ತೀವಿ. ಅಂಥ ಸಂದರ್ಭಗಳಲ್ಲಿ ಅವರನ್ನು ನೆನಪಿಸಿಕೊಳ್ಳುವಂಥದ್ದು. ಹಾಗೆ ಭೂತಯಜ್ಞ ಅಂತ ಬರ್ತದೆ. ಭೂತ ಅಂದರೆ ಎಲ್ಲ ಪ್ರಾಣಿಗಳು, ನಮ್ಮ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳನ್ನು ಭೂತ ಅಂತ ಕರಿತೀವಿ. ಅವರುಗಳಿಗೆ ಮೇ ಬಿ ಪಕ್ಷಿಗಳಿಗೆ ಊಟವನ್ನು ಇಡುವಂಥದ್ದು, ಪ್ರಾಣಿಗಳಿಗೆ ಊಟವನ್ನು ಕೊಡುವಂಥದ್ದು, ಅವುಗಳಿಗೆ ಸಹಾಯವನ್ನು ಮಾಡುವಂಥದ್ದು, ಇದು ಯಾವುದು ಭೂತಯಜ್ಞದಲ್ಲಿ ಬರ್ತದೆ. ಕೊನೆಯದಾಗಿ ಅತಿಥಿಯಜ್ಞ. ಅತಿಥಿಯಜ್ಞ ಅನ್ನುವಂಥದ್ದು ಅತಿಥಿ ದೇವೋಭವ ಅಂತ ಬಂದ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವಂಥದ್ದು. ಇದು ಪಂಚಮಹಾಯಜ್ಞ ಅಂತ ಆಗ್ತದೆ. ಈಗ ಈ ಚಾಪ್ಟರ್ನ ನೋಡೋಣ. ರಾಧಿಕಾ ಏಷು ದಿನೇಶು ಕೂರ್ದಮಾನ ಏವ ಚಲತಿ. ರಾಧಿಕಾ ಅಂತ ಒಬ್ಳು ಹುಡುಗಿ ಇದ್ದಾಳೆ. ಅವಳು ಇತ್ತೀಚಿನ ದಿನಗಳಲ್ಲಿ ಕೂರ್ದಮಾನ, ಜಂಪಿಂಗ್, ಬರೀ ಕುಣ್ಕೊಂಡು ಇದ್ದಾಳೆ. ತುಂಬ ಖುಷಿಯಾಗಿ ಇದ್ದಾಳೆ, ಅಂದರೆ ಆ್ಯಕ್ಟಿವ್ ಆಗಿದ್ದಾಳೆ. ಯಾವಾಗಲೂ ಕುಣಿದಾಡ್ಕೊಂತ ಓಡಾಡ್ತಾ ಇರ್ತಾಳೆ. ಯತಃ ಗೃಹೇ ನೂತನಾಃ ಅತಿಥಯಃ ಸಂತಿ. ಯಾವಾಗಿನಿಂದ, ಯೇಷು ದಿನೇಶು, ಯಾವ ದಿನಗಳಿಂದ ಅವಳು ಇದು ಮಾಡ್ತಾ ಇರೋದು ಅಂದರೆ, ಯಾವತ್ತಿನಿಂದ ಮನೆಯಲ್ಲಿ, ಗೃಹ ಅಂದರೆ ಮನೆ,
ನೂತನ ಅಂದರೆ ಹೊಸ ಹೊಸ ಅತಿಥಿಗಳು ಬಂದಿದ್ದಾರೆ ಮನೆಯಲ್ಲಿ. ತೇಚ ವಿಶಿಷ್ಟಾ ಸಂತಿ, ಯಾರು ಅತಿಥಿಗಳು, ತುಂಬ ಒಂಥರ ಸ್ಪೆಷಲ್ ಅತಿಥಿಗಳು ಅವರು. ಮಾತಾ ಪುತ್ರೌ ಪುತ್ರ್ಯೌ ಚ ಮಿಲಿತ್ವ ತೇ ತತ್ರ ಪಂಚ ಸಂತಿ. ಮಾತಾ ಅಮ್ಮ ಇದ್ದಾಳೆ, ಪುತ್ರೌ ಪುತ್ರೌ ಪುತ್ರ ಪುಲ್ಲಿಂಗ, ಪುತ್ರೌ ಅನ್ನುವಂಥದ್ದು ಅದರ ದ್ವಿವಚನ, 2 ಗಂಡು ಮಕ್ಕಳಿದ್ದಾರೆ. ಹಾಗೆ ಪುತ್ರಿಯೌ ಪುತ್ರಿ ಶಬ್ದದ ದ್ವಿವಚನ, 2 ಹೆಣ್ಣು ಮಕ್ಕಳಿದ್ದಾರೆ. ಒಟ್ಟು 5 ಜನ ಇದ್ದಾರೆ ಅಲ್ಲಿ. ಪಂಚ 5 ಜನ ಇದ್ದಾರೆ, ಆ ಅತಿಥಿಗಳು 5 ಜನ ಇದ್ದಾರಂತೆ. ಅಹೋರಾತ್ರಂ ತಸ್ಯಾಹ ಚಿಂತಾ ಏಕತ್ರ ಇವ. ಅಹಹ ಅಂದರೆ ಬೆಳಿಗ್ಗೆ, ರಾತ್ರಂ ಅಂದರೆ ರಾತ್ರಿ, ಬೆಳಿಗ್ಗೆ ರಾತ್ರಿ ಎಲ್ಲ ಹೊತ್ತಲ್ಲೂ ಅವಳ ಒಂದೇ ಚಿಂತೆ, ಒಂದೇ ಕಡೆ ಅವಳದ್ದು ಯೋಚನೆ ಏನು? ಗೃಹಸ್ಯ ಛದ್ಯಾಹ ಉಪರಿ, ಮನೆಯ ಒಂದು ಟಾಪ್ ಅಂತ ಹೇಳ್ತೀವಲ್ಲ, ಟೆರೆಸ್ ಮೇಲೆ ಅವಳದ್ದು ಗಮನ ಯಾವಾಗಲೂ ಇಡೀ ಹೊತ್ತು ಹೋಗೋದು ಬರೋದು ಮಾಡ್ತಾ ಇರ್ತಾಳೆ. ಯಾಕಂದರೆ ಅವಳ ಗೆಸ್ಟ್ಗಳು ಅಲ್ಲಿ ಇದ್ದಾರೆ. ತತ್ರ ಏವ ತಸ್ಯಾಹ ಮನಃ ಅಸ್ತಿ. ತತ್ರ ಅಂದರೆ ಅಲ್ಲಿಯೇ ಅವಳ ಮನಸ್ಸಿದೆ, ಯಾವಾಗಲೂ ಅವಳ ಮನಸ್ಸು ಅಲ್ಲೇ ಇದೆ, ಗೆಸ್ಟ್ಗಳು ಏನು ಮಾಡ್ತಿದ್ದಾರೆ ಅಂತೆಲ್ಲ ನೋಡುವಂಥದ್ದು. ಕುತೂಹಲಂ ಅಸ್ತಿ ಕೇತೇತಿ, ನಿಮಗೂ ಕುತೂಹಲ ಇದೆಯಾ ಅವರು ಯಾರು ಅಂತ. ಕೆ ಕಹ ಕೌಕೆ ಪುಲ್ಲಿಂಗದಲ್ಲಿ ಬರುವಂಥದ್ದು, ಅತಿಥಿ ಪುಲ್ಲಿಂಗ ಶಬ್ದ ಆಗಿರೋದ್ರಿಂದ ಕೆ ಅಂತ ಇದೆ. ಅವರು ಯಾರು ಅಂತ ನಿಮಗೂ ಕುತೂಹಲ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ತೇ ನ ಅನ್ಯೇ, ಅವರು ಬೇರೆ ಯಾರೂ ಅಲ್ಲ. ಕಾಚಿತ್ ಮಾರ್ಜಾರಿ ತಸ್ಯಾಹ ಚತ್ವಾರಃ ಶಾವಕಾಃ ಚ. ಕಾಚಿತ್ ಅಂದರೆ ಯಾವುದೋ ಒಂದು ಅಂತ, ಅಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇಲ್ಲ, ಒಂದು ಯಾವುದೋ ಒಂದು. ಮಾರ್ಜಾರಿ ಅಂದರೆ ಮಾರ್ಜಾರಃ ಅಂದರೆ ಬೆಕ್ಕು, ಮಾರ್ಜಾರಿ ಅಂದರೆ ಹೆಣ್ಣು ಬೆಕ್ಕು. ತಸ್ಯಾಹ ಚತ್ವಾರಃ ಶಾವಕಾಃ, ಚತ್ವಾರಃ ಅಂದರೆ 4 ಶಾವಕಃ ಅಂದರೆ ಕಿಟನ್, ಬೆಕ್ಕಿನ ಮರಿಗಳನ್ನು ಶಾವಕಃ ಅಂತ ಕರಿತೀವಿ. 4 ಬೆಕ್ಕಿನ ಮರಿಗಳಿರೋದ್ರಿಂದ ಬಹುವಚನದಲ್ಲಿ ಇದೆ ಇಲ್ಲಿ. ಶಾವಕಾಃ ಚ, ಯಾರು ಗೆಸ್ಟ್ಗಳು ಅಂದರೆ ಒಬ್ಬಳು ಅಮ್ಮ, ಯಾರು ಇಲ್ಲಿ? ಮಾರ್ಜಾರಿ. ಪುತ್ರವು 2 ಗಂಡು ಬೆಕ್ಕಿನ ಮರಿ ಇದ್ದಾವೆ, 2 ಹೆಣ್ಣು ಬೆಕ್ಕಿನ ಮರಿ ಇದ್ದಾವೆ. ತೇ ಏವ ವಿಶಿಷ್ಟಾಃ ಅತಿಥಯಃ, ಅವರೇ ಅವಳ ಮನೆಗೆ ಬಂದಿರುವಂತಹ ಸ್ಪೆಷಲ್ ಗೆಸ್ಟ್ಸು. ಸಾತು ತೇಷಾಂ ನಾಮಾನಿ ಅಪಿ ಚಿಂತಿತವತಿ, ಅವಳು ತೇಷಾಂ ಎಲ್ಲ ಮರಿಗಳ ನಾಮಾನಿ ಹೆಸರುಗಳನ್ನು ಕೂಡ ಒಂದು ಡಿಸೈಡ್ ಮಾಡಿ ಇಟ್ಕೊಂಡಿದ್ದಾಳೆ. ಏನು ಹೆಸರು? ತನ್ವಿ, ಮೃದ್ವಿ, ಶಬಲಃ, ಭೀಮಃ ಚ ಇತಿ. 2 ಹೆಣ್ಣು ಬೆಕ್ಕಿನ ಮರಿಗಳಿಗೆ ತನ್ವಿ ಮತ್ತು ಮೃದ್ವಿ ಅಂತ ಹೆಸರಿಟ್ಟಿದ್ದಾಳೆ. ಗಂಡು ಬೆಕ್ಕಿನ ಮರಿಗಳಿಗೆ ಶಬಲಃ, ಭೀಮಃ ಅಂತ ಹೆಸರಿಟ್ಟಿದ್ದಾಳೆ. ತನ್ವಿ ಆಕೃತ್ಯ ಸುಂದರಿ, ಅವಳು ಇಟ್ಟಿರೋ ಹೆಸರುಗಳು ಹೇಗಿದೆ ಅಂದರೆ ಒಂಥರ ಅನ್ವರ್ಥ, ಅವುಗಳು ಯಾವ ರೀತಿ ಕಾಣಿಸ್ತವೆ ಅದೇ ರೀತಿಯಾಗಿ ಅವುಗಳಿಗೆ ಒಂದು ಹೆಸರಿಟ್ಟಿದ್ದಾಳೆ. ಇವಾಗ ಸಾಮಾನ್ಯವಾಗಿ ಕರಿಬೇಕು ಬಂದರೆ ಕರಿಯ ಅಂತ ಕರಿತೀವಿ ನಾವು, ಹಾಗೆ ತನ್ವಿ ಅಂತ ಒಂದು ಬೆಕ್ಕಿನ ಮರಿ, ಹೆಣ್ಣು ಬೆಕ್ಕಿನ ಮರಿಗೆ ಹೆಸರಿಟ್ಟಿದ್ದಾಳೆ. ತನ್ವಿ ಅಂದರೆ ನಿಜವಾದ ಅರ್ಥ ತುಂಬ ಸ್ಲಿಮ್ ಆಗಿರುವಂಥವಳು ಅಂತ ಅರ್ಥ. ಆಕೃತಿಯಲ್ಲಿ ತುಂಬ ಚೆನ್ನಾಗಿತ್ತಂತೆ, ಆ ಬೆಕ್ಕು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು, ಅದರಿಂದ ಅದಕ್ಕೆ ತನ್ವಿ ಅಂತ ಕರೆದ್ಬಿಟ್ಲು. ಮೃದ್ವಿ ಅಂತ ಇನ್ನೊಂದು ಹೆಣ್ಣು ಬೆಕ್ಕಿನ ಮರಿ, ಅದು ಸ್ಪರ್ಶೇನ ಅತೀವ ಕೋಮಲ, ಅದನ್ನು ಮುಟ್ಟಿದ್ರೆ ತುಂಬ ಸಾಫ್ಟ್ ಇತ್ತಂತೆ, ಆದ್ದರಿಂದ ಅದಕ್ಕೆ ಮೃದ್ವಿ ಅಂತ ಕರೆದ್ಲು. ಮೃದು ಅಂತ ಕರಿತೀವಿ, ಸಂಸ್ಕೃತ ಇರ್ಬೋದು, ಕನ್ನಡದಲ್ಲೂ ಸಾಫ್ಟಿಗೆ ಮೃದು ಅಂತ ಹೇಳ್ತೀವಿ. ಆದ್ದರಿಂದ ಆ ಬೆಕ್ಕಿನ ಮರಿಗೆ ಮೃದ್ವಿ ಅಂತ ಹೆಸರಿಟ್ಲು. ಇನ್ನು ಶಬಲಃ ಚಿತ್ರವರ್ಣಃ, ಒಂದು ಗಂಡು ಬೆಕ್ಕಿನ ಮರಿಗೆ ಶಬಲಃ ಅಂತ ಹೆಸರಿಟ್ಟಿದ್ದಾಳೆ. ಶಬಲಃ ಅಂದರೆ ಕಲರ್ಫುಲ್ ಅಂತ ಅರ್ಥ. ಆ ಬೆಕ್ಕು ಕಲರ್ಫುಲ್ ಆಗಿದೆ, ಸ್ವಲ್ಪ ಇಲ್ಲಿ ಈ ಬೆಕ್ಕಿನ ಮರಿಗೆ ಇಟ್ಟಿರುವಂಥದ್ದು ಅದು ಒಂದಕ್ಕಿಂತ ಜಾಸ್ತಿ ಕಲರ್ ಇದೆ ಅದಕ್ಕೆ, ಆದ್ದರಿಂದ ಅದಕ್ಕೆ ಶಬಲಃ ಅಂತ ಹೆಸರಿಟ್ಟಿದ್ದಾರೆ. ತಥಾಚ ಭೀಮಃ ಕಿಂಚಿತ್ ಸ್ಥೂಲಃ, ಇನ್ನೊಂದು ಬೆಕ್ಕು ಸ್ವಲ್ಪ ದಪ್ಪ ಇದೆ, ಆದ್ದರಿಂದ ಅದಕ್ಕೆ ಭೀಮಃ ಅಂತ ಹೆಸರಿಟ್ಬಿಟ್ಟಿದ್ದಾಳೆ. ಇವೆಲ್ಲವೂ ಅನ್ವರ್ಥನಾಮವಾಗಿ ಇಟ್ಬಿಟ್ಟಿದ್ದಾಳೆ ಹೆಸರನ್ನು. ಮಾರ್ಜಾರಿ ಕದಾ ಗಚ್ಚತಿ ಕದಾ ಆಗಚ್ಚತಿ ಏತತ್ ಸರ್ವಂ ಅಪಿ ರಾಧಿಕಾ ಜಾನಾತಿ.
ಆ ಹೆಣ್ಣು ಬೆಕ್ಕು, ಅಮ್ಮ ಬೆಕ್ಕು ಇದೆಯಲ್ಲ, ಅದು ಯಾವಾಗ ಹೊರಗಡೆ ಹೋಗುತ್ತೆ, ಯಾವಾಗ ಅಲ್ಲಿ ಮೇಲ್ಗಡೆ ಟೆರೆಸ್ಸಿಗೆ ಬರುತ್ತೆ, ಇದೆಲ್ಲವನ್ನ ರಾಧಿಕಾ ನೋಡ್ಕೊಂಡಿದ್ದಾಳೆ. ಅವಳ ಮನಸ್ಸೆಲ್ಲ ಅಲ್ಲೇ ಇರುವಂಥದ್ದು. ಸಾ ಮಾರ್ಜಾರ್ಯೈ ಕ್ಷೀರಂ ದದಾತಿ. ಅವಳು ಬೆಕ್ಕುಗಳಿಗೆ, ಆ ಬೆಕ್ಕು ಹೆಣ್ಣು ಬೆಕ್ಕಿಗೆ, ತಾಯಿ ಬೆಕ್ಕಿಗೆ ಹಾಲನ್ನು ಕೊಡ್ತಾಳಂತೆ. ಮಾರ್ಜಾರಿ ಪಿಬತಿ, ಆ ಬೆಕ್ಕು ಹಾಲನ್ನು ಕುಡಿತದೆ. ಮಾರ್ಜಾರಿ ಪಿಬತಿ. ಅನಂತರಂ ಸಾ ಸಧನ್ಯವಾದಂ ರಾಧಿಕಾಂ ಪಶ್ಯತಿ. ಇಲ್ಲಿ ಇವಳು ಮನೆಗೆ ಬಂದಿರುವಂತಹ ಗೆಸ್ಟ್, ಇದು ಗೆಸ್ಟ್ಗೆ ಉಪಚಾರವನ್ನ ಮಾಡ್ತಾ ಇದ್ದಾಳೆ. ಗೆಸ್ಟ್ ಬಂದವರು ಉಪಚಾರ ಮಾಡಿಸ್ಕೊಂಡು ಸುಮ್ಮನೆ ಇರೋದಾ? ಇಲ್ಲ, ಧನ್ಯವಾದವನ್ನ ಅರ್ಪಿಸ್ತಾ ಇದೆ ಬೆಕ್ಕು. ಯಾವ ರೀತಿಯಲ್ಲಿ? ತುಂಬ ಪ್ರೀತಿಯಿಂದ ಅವಳ ಮುಖವನ್ನ ನೋಡ್ತಾ ಇರತ್ತಂತೆ. ಕುಡಿದ ನಂತರ ನನ್ಗೆ ಖುಷಿ ಆಯ್ತು ಅಂತ ಅವಳನ್ನ ನೋಡುತ್ತೆ ಅಂತೆ. ಕಿಂತು ಶಾವಕಾನಾಂ ಸಮೀಪಂ ರಾಧಿಕಾ ಗಚ್ಚತಿ ಚೇತ್ ಮಂದಂ ಮಂದಂ ಪೃಷ್ಠತಃ ಆಗಚ್ಚತಿ. ಆದರೆ ಆ ಬೆಕ್ಕು, ತಾಯಿ ಬೆಕ್ಕು ರಾಧಿಕಾ ಎಲ್ಲಾದರೂ ಶಾವಕಾನಾಂ ಅಂದರೆ ಬೆಕ್ಕಿನ ಮರಿಗಳ ಹತ್ರ ಅವಳೆಲ್ಲಾದರೂ ಹೋದರೆ ಹೆದರಿಕೆಯಂತೆ, ಏನು ಮಾಡ್ಬಿಡ್ತಾಳು ಅಂತ ಹೆದರಿಕೆಯಿಂದ ನಿಧಾನಕ್ಕೆ ಅವಳು ಹಿಂದಿಂದಲೇ ಬರ್ತಾ ಇರತ್ತಂತೆ. ಪೃಷ್ಠತಃ ಅಂದರೆ ಹಿಂದಿನಿಂದ ಅಂತ ಅರ್ಥ. ಮಂದಂ ಮಂದಂ ನಿಧಾನವಾಗಿ ಅಂತ ಅರ್ಥ. ರಾಧಿಕಾಂ ದೃಷ್ಟ್ವಾ ಶಾವಕಾಹ ಭೀತಾಹ ನ ಭವಂತಿ. ಆದರೆ ಬೆಕ್ಕಿನ ಮರಿಗಳಿಗೆ ಈ ರಾಧಿಕಳನ್ನು ನೋಡಿದ್ರೆ ಹೆದರಿಕೆ ಇಲ್ಲ ಅಂತೆ. ನ ಭವಂತಿ, ಹೆದರಿಕೆ ಉಂಟಾಗಲ್ಲ. ಪಿತಾಮಹಿ ರಾಧಿಕಾಯಾಹ ಕಾರ್ಯಕಲಾಪಾನ್ ದೃಷ್ಟ್ವಾ ಹಸತಿ. ಪಿತಾಮಹಿ ಅಂದರೆ ತಂದೆಯ ತಾಯಿ, ಅಜ್ಜಿ. ತಂದೆಯ ತಾಯಿಗೆ ಪಿತಾಮಹಿ ಅಂತ ಕರಿತೀವಿ, ತಾಯಿಯ ತಾಯಿಗೆ ಮಾತಾಮಹಿ ಅಂತ ಕರಿತೀವಿ. ತಂದೆಯ ಅಮ್ಮ, ಅವರು ಅವಳ ಮನೆಯಲ್ಲಿದ್ದವರು. ಈ ರಾಧಿಕಾ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಬೆಕ್ಕಿಗೆ ಉಪಚಾರವನ್ನು ಮಾಡುವಂಥದ್ದು, ಹಾಲು ಕೊಡುವಂಥದ್ದು, ಬೆಕ್ಕಿನ ಮರಿಗಳನ್ನು ಆಡಿಸುವಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ರಂತೆ, ಮನಸ್ಸೆಲ್ಲ ನಗ್ತಾ ಇದ್ರಂತೆ. ಸಾ ರಾಧಿಕಾಂ ವದತಿ. ರಾಧಿಕಾಳಿಗೆ ಹೇಳ್ತಾರೆ, ಏನಂತ? ರಾಧಿಕೆ ಅತಿಥಯಃ ಕದಾ ಆಗಚ್ಚಂತಿ ಇತಿ ನ ಜಾನೀಮಃ. ಅತಿಥಿಗಳು ಅಂದರೆ ಯಾರು? ಅತಿಥಿಗಳು ಮನೆಗೆ ಯಾವಾಗ ಬರ್ತಾರೆ ಅಂತ ನಮಗೆ ಗೊತ್ತಿರಲ್ಲ. ಅಭ್ಯಾಗತರು ಅಂತ ಆದರೆ ಗೊತ್ತಿರುತ್ತೆ, ಫೋನ್ ಮಾಡಿ ಬರ್ತಾರೆ, ಇವತ್ತಿನ ದಿನ ಇಷ್ಟೊತ್ತಿಗೆ ಬರ್ತೀವಿ ನಾವು ಅಂತ ಹೇಳ್ತಾರೆ. ಆದರೆ ಅತಿಥಿಗಳು ಅಂದರೆ ಹೊತ್ತು ಗೊತ್ತಿಲ್ಲದೆ ಬರುವಂಥವ್ರು, ಅವರು ಯಾವಾಗ ಬರ್ತಾರಂತ ಗೊತ್ತಿರಲ್ಲ. ಕಿಂತು ಯದಾ ತೇ ಅತ್ರ ಆಗಚ್ಚಂತಿ ತದಾ ತೇಷಾಂ ಏತಾದೃಶಿ ಸೇವಾ ಕರಣೀಯ. ಆದರೆ ಅವರು ಮನೆಗೆ ಬಂದಾಗ ಅತಿಥಿಗಳು, ಅವರು ಯಾರೇ ಆಗಿರಲಿ, ಎಷ್ಟು ಹೊತ್ತಿಗೆ ಬಂದಿರಲಿ, ಎಷ್ಟು ಜನನೇ ಬಂದಿರಲಿ, ಅವರನ್ನೂ ಸಹ ಏತಾದೃಶಿ, ಈ ರೀತಿಯಾಗಿ, ಹೇಗೆ ನೀನು ಬೆಕ್ಕಿನ ಮರಿಗಳನ್ನು ನೋಡ್ಕೊತಾ ಇದ್ದಿ, ಬೆಕ್ಕಿಗೆ ಹಾಲನ್ನು ಕೊಟ್ಟು ಸತ್ಕಾರ ಮಾಡ್ತಾ ಇದ್ದಿ, ಅದೇ ರೀತಿ ಮನೆಗೆ ಬಂದ ಮನುಷ್ಯ ಅತಿಥಿಗಳನ್ನೂ ಸಹ ಇದೇ ರೀತಿ ನೀನು ಸತ್ಕಾರ ಮಾಡಬೇಕು, ಸೇವೆಯನ್ನು ಮಾಡಬೇಕು. ಕರಣೀಯ ಅನ್ನುವಂಥದ್ದು ಒಂಥರ ವಿಧಿಲಿಂಗ್ ಅಂತ ಹೇಳ್ತೀವಿ, ವಿಧಿಸುವಂಥದ್ದು. ಯು ಹ್ಯಾವ್ ಟು ಡೂ ಇಟ್ ಅನ್ನೋ ಥರ. ರಾಧಿಕಾ ಪಿತಾಮಹ್ಯಾಹ ಕಂಠಂ ಪರಿತಃ ಮಾಲಾಂ ಇವ ಹಸ್ತೌ ಸ್ಥಾಪಯಂತಿ. ರಾಧಿಕಾ ಏನು ಮಾಡ್ತಾಳೆ? ಆ ಮಾತನ್ನು ಕೇಳಿ, ಪಿತಾಮಹ್ಯಾಹ ಅಜ್ಜಿಯ, ಕಂಠಂ ಕುತ್ತಿಗೆಯ ಸುತ್ತಲೂ, ಪರಿತಃ ಅಂದರೆ ಸುತ್ತಲೂ ಅಂತ ಅರ್ಥ. ಮಾಲಾಂ ಇವ, ಒಂದು ಕೊರಳಿಗೆ ಮಾಲೆ ಹಾಕಿದಾಗೆ ಅವಳ ಕೈಗಳಿಂದ ಅವಳ ಅಜ್ಜಿಯ ಕುತ್ತಿಗೆಯನ್ನು ಬಳಸಿ ಹಿಡ್ಕೊಂಡು ಪೃಚ್ಛತಿ. ಪೃಚ್ಛತಿ ಅಂದರೆ ಕೇಳುವುದು, ಆಸ್ಕಿಂಗ್. ವದತಿ ಅಂದರೆ ಹೇಳುವುದು, ಪೃಚ್ಛತಿ ಅಂದರೆ ಕೇಳುವಂಥದ್ದು. ಅಸ್ತು ಕರೋಮಿ, ಆಗಲಿ, ಮಾಡ್ತೇನೆ. ಕಿಂತು ಕಿಮರ್ಥಂ, ಆದರೆ ಯಾಕೆ? ರಾಧಿಕಾಳಿಗೆ ಗೊತ್ತಿಲ್ಲ ಅತಿಥಿಗಳು ದೇವರು ಅಥವಾ ಅವರನ್ನು ಸತ್ಕಾರ ಮಾಡಬೇಕು ಅಂತ ಗೊತ್ತಿಲ್ಲ. ಆದರೆ ಒಂದು ಸಂಸ್ಕಾರದಿಂದ ಅವಳು ಆ ರೀತಿಯಲ್ಲಿ ಸಹಜವಾಗಿ ಮಾಡಿಕೊಂಡು ಬಂದಿದ್ದಾಳೆ. ಅದಕ್ಕೆ ಅವಳು ಕೇಳ್ತಾ ಇದ್ದಾಳೆ, ಯಾಕೆ ಹಾಗೆ ಮಾಡಬೇಕು? ಅತಿಥಿಗಳು ಬಂದಾಗ ಯಾಕೆ ಸತ್ಕಾರ ಮಾಡಬೇಕು ಅಂತ ಕೇಳ್ತಾಳೆ. ಪಿತಾಮಹಿ ವದತಿ. ಕೆಲವೊಂದು ಬುಕ್ಕಲ್ಲಿ ಇಲ್ಲಿ ಮಾತಾಮಹಿ ಅಂತ ಆಗಿದೆ, ಅದು ಪಿತಾಮಹಿ ಅಂತ ಆಗಬೇಕು. ಪಿತಾಮಹಿ ಅಜ್ಜಿ ಹೇಳ್ತಾರೆ, ಅತಿಥಿ ದೇವೋ ಭವ, ಅರ್ಥಾತ್
ಅತಿಥಿಃ ಅಸ್ಮಾಕಂ ದೇವಃ ಅಸ್ತಿ ಇತಿ ಚಿಂತಯತು. ಅತಿಥಿಗಳು ನಮಗೆ ದೇವರು ಅತಿಥಿಗಳ ರೂಪದಲ್ಲಿ ಬಂದಿದ್ದಾರೆ. ದೇವರು ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ತಿಳ್ಕೊಂಬೇಡ, ಅತಿಥಿಗಳ ರೂಪದಲ್ಲಿ ದೇವರು ಬಂದಿದ್ದಾರೆ ಅಂತ ಯೋಚಿಸು. ಆದ್ದರಿಂದ ತಸ್ಯ ಆದರೇಣ ಸೇವಾಂ ಕರೋತು, ಆದರದಿಂದ ದೇವರು ಅತಿಥಿಯ ರೂಪದಲ್ಲಿ ಬಂದಿರುವಂತಹ ದೇವರ ಸೇವೆಯನ್ನ ಮಾಡಬೇಕು. ರಾಧಿಕಾ ಆದಿನಂ ಮಂತ್ರಂ ಇವ ವಾರವಾರಂ ವದತಿ. ಆದಿನಂ ಅಂದರೆ ಫ್ರಮ್ ಮಾರ್ನಿಂಗ್ ಟು ಈವ್ನಿಂಗ್, ದಿನವಿಡೀ ಅಂತ ಹೇಳ್ತೀವಲ್ವ, ಆ ರೀತಿಯಲ್ಲಿ ದಿನವಿಡೀ ಆ ಮಂತ್ರವನ್ನ ಅತಿಥಿ ದೇವೋ ಭವ ಅಂತ ಪ್ರತಿ ಯಾವಾಗಲೂ ಹೇಳ್ತಾ ಇದ್ಲಂತೆ ಅದನ್ನು. ಅನಂತರಂ ಸಾ ತನ್ವೀಂ ಮೃದ್ವೀಂ ಶಬಲಂ ಭೀಮಂ ಚ ವಾತ್ಸಲ್ಯೇನ ವದತಿ. ಅವಳು ತಾನು ಹೇಳೋದಷ್ಟೇ ಅಲ್ಲ, ಆ ಬೆಕ್ಕಿನ ಮರಿಗಳನ್ನು ಹತ್ತಿರದಲ್ಲಿ ಕೂರಿಸ್ಕೊಂಡು ಹೇಳ್ತಾಳಂತೆ. ಏನು? ಜಾನಂತಿ ಕಿಂ, ಏನು ಹೇಳ್ತಾಳೆ? ಅತಿಥಿ ದೇವೋ ಭವ. ಅವುಗಳಿಗೂ ಅದನ್ನೇ ಹೇಳ್ಕೊಡ್ತಾ ಇದ್ದಾರೆ, ಅತಿಥಿ ದೇವೋ ಭವ ಅಂತ. ಭವಂತಹ ಅಪಿ ವದಂತು, ನೀವು ಒಟ್ಟಿಗೆ ಹೇಳಿ ಅತಿಥಿ ದೇವೋ ಭವ. ಇದು ನಮ್ಮ ಸನಾತನ ಧರ್ಮ, ಭಾರತೀಯ ಸಂಸ್ಕೃತಿಯ ಬಗ್ಗೆ ಇರುವಂತಹ ಒಂದು ಚಾಪ್ಟರ್. ಇಲ್ಲಿ ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ. ಕೂರ್ದಮಾನ, ಜಂಪಿಂಗ್, ಮಾನ ಅಂತಿರೋದ್ರಿಂದ ಸ್ತ್ರೀಲಿಂಗ. ಕುಣಿದಾಡುವವಳು ಅಂತ ಹೇಳಬಹುದು. ನೂತನಾಹ, ಹೊಸ ಅಂತ. ಮಿಲಿತ್ವ, ಒಟ್ಟಿಗೆ ಸೇರಿ, ಟುಗೆದರ್. ಅಹೋ ರಾತ್ರಂ, ಡೇ ಅಂಡ್ ನೈಟ್, ದಿನವಿಡೀ, ದಿನ ರಾತ್ರಿ ಅಂತ ಹೇಳ್ತೀವಲ್ಲ ಅಲ್ಲಿ. ಛದ್ಯಾಹ ಉಪರಿ, ಆನ್ ದ ರೂಫ್, ಮಾಳಿಗೆಯ ಮೇಲೆ. ಶಾವಕಾಹ, ಬೆಕ್ಕಿನ ಮರಿಗಳು, ಕಿಟನ್. ಮಂದಂ ಮಂದಂ, ಸ್ಲೋಲಿ, ನಿಧಾನವಾಗಿ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಪೃಷ್ಠತಃ, ಫ್ರಾಮ್ ದಿ ಬ್ಯಾಕ್, ಹಿಂಭಾಗದಿಂದ, ಹಿಂಬದಿಯಿಂದ. ಕಾರ್ಯಕಲಾಪಾನ್, ಆಕ್ಟಿವಿಟೀಸ್, ಅವಳ ಚಟುವಟಿಕೆಗಳನ್ನು, ಕನ್ನಡದಲ್ಲಿ ಆಕ್ಟಿವಿಟೀಸ್ನ ಚಟುವಟಿಕೆಗಳು ಅಂತ ಹೇಳ್ತೀವಿ. ದೃಷ್ಟ್ವ, ಹ್ಯಾವಿಂಗ್ ಸೀನ್ ಅಂದರೆ ನೋಡಿ ಅಂತ ಅರ್ಥ. ಏತಾದೃಶಾಹ, ಇದೇ ರೀತಿ. ಏತಾದೃಶ ಅಂದರೆ ಇದೇ ರೀತಿ. ಸ್ಥಾಪಯಂತಿ, ಇಡುವಂಥದ್ದು, ಇಡು ಅಂತ ಹೇಳುವುದು, ಇಡುತ್ತಾಳೆ ಅಂತ. ಕಿಮರ್ಥಂ, ವೈ, ಏಕೆ ಅಂತ ಅರ್ಥ. ಕ್ವಶನ್ ಅದೊಂದು. ಆ ದಿನಂ, ಹೋಲ್ ಡೇ, ದಿನವಿಡೀ ಅಂತ ಕನ್ನಡದಲ್ಲಿ ಹೇಳ್ತೀವಿ. ವಾರಂ ವಾರಂ, ಎಗೈನ್ ಆ್ಯಂಡ್ ಎಗೈನ್, ಪುನಃ ಪುನಃ. ಇಲ್ಲಿ ಈ ಚಾಪ್ಟರ್ನಲ್ಲಿ ಕೆಲವೊಂದು ಶಬ್ದಗಳನ್ನು ನೀಲಿ, ಬ್ಲೂ ಕಲರ್ನಲ್ಲಿ ಹೈಲೈಟ್ ಮಾಡಿದ್ದಾರೆ. ಈ ಶಬ್ದಗಳು ಏನು? ಇದು ಏನಕ್ಕೆ ಇದನ್ನು ಸ್ಪೆಷಲ್ ಆಗಿ ಹೈಲೈಟ್ ಮಾಡಿದ್ದಾರೆ? ಇದನ್ನು ಮುಂದೆ ಹೇಳ್ತಾರೆ. ಅಭ್ಯಾಸ ಆದ ನಂತರ ಯೋಗ್ಯತಾ ವಿಸ್ತಾರ ಅದರಲ್ಲಿ ಬರ್ತದೆ. ಇಲ್ಲಿ ಬರ್ತದೆ. ಈ ಶಬ್ದಗಳನ್ನು ಅವ್ಯಯ ಶಬ್ದಗಳು, ಅವ್ಯಯ ಪದಗಳು ಅಂತ ಕರಿತೇವೆ. ಈ ಅವ್ಯಯ ಪದಗಳು ಅಂದರೆ ಏನು, ಅವುಗಳ ಲಕ್ಷಣವೇನು, ಅದಕ್ಕೆ ಏನಾದರೂ ಸೂತ್ರ ಇದೆಯಾ, ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ ಪಾರ್ಟನ್ನು ಮಾಡಬೇಕಂದ್ರೆ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.